ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ದಿನ ನಾನು ನಿಮ್ಮ ಜೊತೆ ಗೃಹ ಪ್ರವೇಶದ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸಂಡೇ ವ್ಲಾಗ್. ಈ ಸಂಡೇ ಏನೇನೆಲ್ಲ ನಡೀತು ಮತ್ತು ಯಾರೆಲ್ಲ ಗೆಸ್ಟ್ಗಳು ಬಂದಿದ್ದರು, ಕಂಪ್ಲೀಟ್ ಡೇ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವತ್ತಿನ ದಿನ ನಮಗೆ ಅಂದರೆ ಸಂಡೇ ಗೃಹ ಪ್ರವೇಶಕ್ಕೆ ಒಳ್ಳೆ ಟೈಮಿಂಗ್ಸ್ ಅಂತ ಸಿಕ್ಕಿದ್ದು 4:45 6:45. ಸೊ ಇಷ್ಟರೊಳಗಡೆ ನಾವು ಎಲ್ಲ ಪೂಜೆನೂ ಮಾಡಿ ಮುಗಿಸ್ಕೊಳ್ಬೇಕಿತ್ತು. ಅಂದರೆ ಗೋ ಪೂಜೆಯಿಂದ ಹಿಡಿದು ಆಲುಕುಸ ಶಾಸ್ತ್ರದವರೆಗೂ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಿತ್ತು. ಅದು ಎರಡೂ ಮನೆಯಲ್ಲೂ ಮಾಡಬೇಕಿತ್ತು. ಸೊ ಹಾಗಾಗಿ ಮನೆಯವರೆಲ್ಲರೂ ಕೂಡ ಬೆಳಗ್ಗೆನೇ ಎದ್ದು ರೆಡಿಯಾಗಿ, ಅಂದರೆ 4 o'clockಗೆಲ್ಲ ಎಲ್ಲರೂ ಕೂಡ ರೆಡಿಯಾಗಿದ್ವಿ. ಅಜ್ಜಿ, ತಾತ, ಅಪ್ಪ, ಅಮ್ಮ, ಆಂಟಿರು, ದೊಡ್ಡಮ್ಮರು ಎಲ್ಲರೂ ಕೂಡ ಬಂದಿದ್ದರು. ನೀವೇ ನೋಡ್ತಾ ಇದ್ದೀರ, ಇಲ್ಲಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು 4 o'clockಗೆ ಬಂದಿದ್ದರು. ಬಟ್ ಗೋ ಬರೋದು ಸ್ವಲ್ಪ, ಹಸು ಬರೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ. ಅದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ವಿ. ಇವ್ರಿಗೂ ಕೂಡ ಅಪ್ಪ ಅಮ್ಮ ಮುಂಚೆನೇ ಹೇಳಿ ಇಟ್ಟಿದ್ರು, ಗೋ ಪೂಜೆಗೆ ಬೇಗನೆ ಕರ್ಕೊಂಬನ್ನಿ, ಇಷ್ಟು ಟೈಮಿಂಗ್ಸಲ್ಲಿ ನಾವೆಲ್ಲನೂ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಇವ್ರು ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು. ಇವರು ಕೂಡ ನಮ್ಮ ಮನೆ ನಿಯರೇ ಇರೋದು, ನಮ್ಮ ತಾತನೇ ಇವ್ರೂ. ಅವ್ರು ಅಲ್ಲಿಂದ ಹಸುನ ಹೊಡ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ಗೋ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಬಟ್ ಹಸು ಸ್ವಲ್ಪ ಎದ್ರುಕೊಂಡಿರೋ ಥರ ನಮಗೆ ಅನಿಸ್ತಾ ಇತ್ತು. ಬಟ್ ತಾತ ಎದ್ರುಕೊಂಬೇಡಿ, ಅದು ಸುಮಾರು ಮನೆಗಳು ಗೃಹ ಪ್ರವೇಶನ ಮಾಡಿದೆ, ಧೈರ್ಯವಾಗಿ ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಬಟ್ ನನಗಂತೂ ಸ್ವಲ್ಪ ಭಯ ಆಗ್ತಾಯಿತ್ತು, ಎಲ್ಲಿ ಹಸು ಒದ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಅದು ಬೇರೆ ನಾವೆಲ್ಲ ತುಂಬ ಜನ ಇದ್ವಲ್ಲ, ಸೊ ಹಾಗಾಗಿ ಅದು ಸ್ವಲ್ಪ ಎದ್ರುಕೊಂಡಿರೋ ಥರ ಅನಿಸ್ತಾ ಇತ್ತು ಅನಿಸುತ್ತೆ. ಇಲ್ಲಿ ಅಕ್ಕ ಮತ್ತು ನಾನು ಒಟ್ಟಿಗೆ ಗೋಪೂಜೆನ ಮಾಡ್ತಾ ಇದ್ದೀವಿ. ಮೊದಲಿಗೆ ಹಸು ಕಾಳುಗಳನ್ನ ನೀರಿಂದ ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಹೂವು ಹಾಕಿ, ಬ್ಲೌಸು ಮತ್ತು ಸೀರೆ ಏನು ತಂದಿರ್ತೀವಿ ಅದನ್ನು ಹಸು ಮೈ ಮೇಲೆ ಹಾಕ್ಬಿಟ್ಟು ಪೂಜೆನ ಮಾಡಬೇಕು. ಆಮೇಲೆ ಹಸುಗೆ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಮತ್ತು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡು ಅಕ್ಕಿ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದಕ್ಕೆ ಕೊಡಬೇಕು. ಹಾಗೆ ಬಾಳೆಹಣ್ಣು ಕೂಡ ಎಲ್ಲ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು. ಇದೆಲ್ಲ ಆದಾದಮೇಲೆ ಹಸುನ ಮನೆ ಒಳಗಡೆ ಕರ್ಕೊಂಬರ್ಬೇಕು. ಗೋಪೂಜೆ ಆದಾದಮೇಲೆ ನೆಕ್ಸ್ಟು ಗಂಗೆ ಪೂಜೆ ಮಾಡಬೇಕು. ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀವಿ. ನಾವು ಎಲ್ಲಿ ಗಂಗೆ ಪೂಜೆ ಮಾಡಿದ್ವಿ ಅಂತಂದರೆ ನಮ್ಮ ಮನೆ ಹೊರಗಡೆನೇ ಕೆಳಗಡೆ ಬಿಲ್ಡಿಂಗಲ್ಲಿ ಅಪ್ಪ ನಲ್ಲಿ ಹಾಕಿಸಿದ್ದಾರೆ ಔಟ್ಸೈಡು. ಅಲ್ಲೇನೇ ನಾವು ನಲ್ಲಿಗೆನೇ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆನ ಮಾಡಿದ್ವಿ. ಈಗ ಗಂಗೆ ಏನು ತೊಗೊಂಡೋಗೋ ಬಿಂದಿಗೆಗಳಿರುತ್ತೆ ಅದನ್ನು ಕೂಡ ನೀಟಾಗಿ ತೊಳೆದು ಅದ್ರ ತುಂಬ ನೀರು ತುಂಬಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಮತ್ತು ಧಾನ್ಯದ ಗಂಟುಗಳನ್ನ ಕಟ್ಟಬೇಕು. ಇದೆಲ್ಲ ಆದಾದಮೇಲೆ ನೀರಿಗೆ ಅರಿಶಿನ ಕುಂಕುಮ ಎಲೆ ಮತ್ತು ಹೂವನ್ನ ಹಾಕಬೇಕು. ಅದಾದಮೇಲೆ ಬಿಂದಿಗೆಗಳಿಗೂ ಕೂಡ ಪೂಜೆನ ಮಾಡಬೇಕು. ನೋಡಿ ಫ್ರೆಂಡ್ಸ್, ಗಂಗೆ ತುಂಬಿರೋ ಬಿಂದಿಗೆಗಳಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಗಂಗೆ ಹೊತ್ಕೊಂಬರೋ ಮುತ್ತೈದೆಯರಿಗೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲನೂ ಕೊಡಬೇಕು. ಇದೆಲ್ಲ ಆದಾದಮೇಲೆ ಬಿಂದಿಗೆಗಳನ್ನ ಅವ್ರ ತಲೆ ಮೇಲೆ ಹೊರಿಸಿ ಅವರು ಗಂಗೆನ ತಲೆ ಮೇಲೆ ಇಟ್ಕೊಂಡು ಮನೆಯೊಳಗಡೆ ಬರೋ ಅಂಥದ್ದು. ಮೊದಲಿಗೆ ಇಲ್ಲಿ ಅಕ್ಕನ ಮನೆ ಗೃಹ ಪ್ರವೇಶ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಗಂಗೆ ಪೂಜೆ ಎಲ್ಲನೂ ಮಾಡಿ ಗಂಗೆ ಹೊತ್ಕೊಂಡು ಮನೆಗೆ ಬರೋದು ಅದೊಂದು ವಿಡಿಯೋ ಒಂದು ಮಿಸ್ ಮಾಡಿದ್ದೀವಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೊಂಡಿದ್ದೀವಿ. ಅದಾದಾದಮೇಲೆ ಇಲ್ಲಿ ಅಕ್ಕ ಹೊಸ್ಲು ಪೂಜೆ ಮಾಡ್ತಾ ಇದ್ದಾಳೆ. ಮೊದಲಿಗೆ ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಡ್ತಾ ಇದ್ದಾಳೆ. ಸೊ ಇವಾಗ ಹೊಸ್ಲು ಪೂಜೆ ಮಾಡಿ ಗೃಹ ಪ್ರವೇಶ ಮಾಡೋ ಅಂಥದ್ದು.
ಕಳಸ ಪೂಜೆ ಕೂಡ ಮಾಡಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಕಳಸದ ಮುಂದೆ ಒಂದು ಕಾಮಾಕ್ಷಿ ದೀಪನ ಕೂಡ ಹಚ್ಚಿ ಇಟ್ಟಿದ್ದೀವಿ. ಅರ್ಶಿನ ಕುಂಕುಮದ ಬರಣೆ ಕೂಡ ಇಟ್ಟಿದ್ದೀವಿ. ಗಣೇಶ ವಿಗ್ರಹ ಹಾಗೆ ಗೌರಿ ವಿಗ್ರಹ ಕೂಡ ಇಟ್ಟಿದ್ದೀವಿ. ಬಾವನ ಕೈಯಲ್ಲಿ ಮನೆ ದೇವ್ರ ಫೋಟೋ ಇದೆ, ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಾರ ಎಲ್ಲ ಹಾಕಿ ಅಲಂಕಾರನ ಮಾಡಿದ್ದೀವಿ. ಈಗ ಅಕ್ಕ ಹೊಸ್ಲು ಪೂಜೆನ ಮಾಡ್ತಾ ಇದ್ದಾಳೆ. ಹೊಸ್ಲು ಪೂಜೆ ಮಾಡಬೇಕಾದ್ರೆ ಪಕ್ಕದಲ್ಲೇ ತುಳಸಿನ ಇಟ್ಕೊಂಡಿರಬೇಕು. ಅದಕ್ಕೂ ಕೂಡ ನಾವು ಪೂಜೆನ ಮಾಡಬೇಕು. ನಾನು ಇಲ್ಲಿ ಹೇಳೋದನ್ನ ಮರ್ತೋದೆ, ಪಕ್ಕದಲ್ಲೇ ತುಳಸಿನ ಕೂಡ ಇಟ್ಟಿದ್ದೀವಿ. ಈಗ ಮೇನ್ ಪೂಜೆ ಎಲ್ಲ ಆದಾದಮೇಲೆ ಹೊಸ್ಲಿಗೆ ಮೇನ್ ಇಂಪಾರ್ಟೆಂಟಾಗಿ ಕಾಯಿನ್ನ ಹೊಡಿಬೇಕು. ಅದನ್ನು ನಮ್ಮ ತಾತ ಹೊಡಿತಾ ಇದ್ದಾರೆ ಇಲ್ಲಿ. ಈಗ ಅಕ್ಕನ ಮನೆ ಗೃಹ ಪ್ರವೇಶ ಆಯಿತು. ಅಕ್ಕ ಕಳಶ ಇಟ್ಕೊಂಡು ಸೇರೊತ್ಕೊಂಡು ಒಳಗಡೆ ಬಂದಳು. ಭಾವ ಅವ್ರ ಹಿಂದೆಗಡೆ ಮನೆ ದೇವ್ರ ಫೋಟೋ ಇಟ್ಕೊಂಡು ಬರ್ತಿದ್ದಾರೆ. ಅಜ್ಜಿ ನವಧಾನ್ಯಗಳನ್ನ ತಟ್ಟೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಇವರು ಅವ್ರ ಸೊಸೆ ಅಂಜಲಿ ಅಂತ. ಇವರು ನಮ್ಮ ತಿಮ್ಮಕ್ಕ ದೊಡ್ಡಮ್ಮ, ಇವರು ಸುಶೀಲಾ ಆಂಟಿ, ಇವರು ಮುನ್ಲಕ್ಷ್ಮ ಆಂಟಿ. ಸೊ ಎಲ್ಲರೂ ಕೂಡ ಬೆಳಗ್ಗೆನೇ ರೆಡಿಯಾಗಿ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು. ಹಿಂದಿನ ದಿನ ಕೂಡ ಬೇಗನೆ ಬಂದಿದ್ದರು, ಎಲ್ಲನೂ ಮಾಡ್ಕೊಂಡು ಕೊಟ್ಟರು. ಬೆಳಗ್ಗೆನೂ ಕೂಡ ಬೇಗನೆ ರೆಡಿಯಾಗಿಬಿಟ್ಟು ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು. ಈಗ ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಗಂಗೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಎಲ್ಲ ಪೂಜೆಗಳನ್ನೂ ಕೂಡ ಸಪ್ರೇಟಾಗೇನೆ ಮಾಡ್ಕೊಂಡಿದ್ವಿ. ಅಕ್ಕನ ಮನೆಗೆ ಗಂಗೆ ಪೂಜೆ ಎಲ್ಲ ಮಾಡಿ ಗೃಹ ಪ್ರವೇಶ ಎಲ್ಲ ಆದಾದಮೇಲೆ ಗಂಗೆನ ತೊಗೊಂಡೋಗಿ ಎಲ್ಲನೂ ಇಳಿಸಾದಾದ್ಮೇಲೆ ಈಗ ನಮ್ಮ ಮನೆಗೆ ಗಂಗೆ ಪೂಜೆನ ಮಾಡಿ ಗೃಹ ಪ್ರವೇಶ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಮೊದಲಿಗೆ ಗಂಗೆ ಪೂಜೆನ ಮಾಡ್ತಾಯಿದ್ದೀವಿ. ಅಮ್ಮ ಮತ್ತು ಅಕ್ಕ ಇಬ್ಬರೂ ಕೂಡ ನಮ್ಮನೆ ಗೃಹ ಪ್ರವೇಶಕ್ಕೆ ಹೊಸ್ಲು ಪೂಜೆಗೆಲ್ಲ ಏನೇನು ಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಮೇಲ್ಗಡೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಬಂದು ಎಲ್ಲನೂ ಗಂಗೆ ಪೂಜೆನ ಮಾಡ್ತಾ ಇದ್ದೀವಿ. ಈಗ ಪೂಜೆ ಎಲ್ಲ ಆಯಿತು. ಈಗ ಗಂಗೆನ ತಲೆ ಮೇಲೆ ಹೊತ್ಕೊಂಡು ಮನೆಗೆ ತರೋ ಅಂಥದ್ದು. ಅಕ್ಕನ ಮನೆಗೆ ಗಂಗೆ ಪೂಜೆ ಮಾಡಿದಾಗ ಇದೊಂದು ಕ್ಲಿಪ್ಪಿಂಗ್ ಒಂದು ಮಿಸ್ ಆಗಿದೆ. ಪೂಜೆ ಮಾಡಿರೋದೆಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದು, ಆದರೆ ಈ ಥರ ಗಂಗೆನ ತಲೆ ಮೇಲೆ ಒರೆಸಿ ಈ ಥರ ಎತ್ಕೊಂಬರೋ ವಿಡಿಯೋ ಒಂದು ಕ್ಲಿಪ್ಪಿಂಗ್ನ ನಾವು ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವಾಗ ಸೆಕೆಂಡ್ನೇ ಟೈಮ್ ನಮ್ಮ ಮನೆಗೆ ಗಂಗೆ ತರಬೇಕಾದ್ರೆ ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ನ ಕೂಡ ಮಾಡ್ಕೊಂಡ್ವಿ. ಬರ್ರಮ್ಮ ಬರ್ರಿ ಇಲ್ಲಿ ಬೇಗ ಅವ್ರದ್ದು ಇದೆಲ್ಲ ತಗೊಂಬ ಬರಮ್ಮ. ಈಗ ಒಂಚೂರು ಇಲ್ಲೂ ಕೂಡ ಸೇಮ್ ಶಾಸ್ತ್ರಗಳ ನಡೀತಾ ಇದೆ. ನೀವು ನೋಡ್ಬೋದು ಗಂಗೆ ಪೂಜೆ ಮಾಡಿಕೊಂಡು ಮೇಲ್ಗಡೆ ತೊಗೊಂಬರ್ತಾ ಇದ್ದಂಗೆನೇ ಇಲ್ಲಿ ಹೊಸ್ಲು ಪೂಜೆಗೆ ಅಮ್ಮ ಮತ್ತು ಅಕ್ಕ ಇಬ್ಬರು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನೀಗ ಹೊಸ್ಲು ಪೂಜೆನ ಮಾಡ್ತಾ ಇದ್ದೀನಿ.
ಇಲ್ಲೂ ಕೂಡ ಕಳಶ ಪೂಜೆನ ಮಾಡಿದ್ದೀವಿ. ಕಳಶ ಪೂಜೆ ಅದ್ರ ಮುಂದೆಗಡೆ ಕಾಮಾಕ್ಷಿ ದೀಪನ ಹಚ್ಚಿಟ್ಟು ಅರ್ಶಿನ ಕುಂಕುಮದ ಬಣ್ಣೆ ಮತ್ತು ದೇವ್ರ ವಿಗ್ರಹಗಳನ್ನ ಇಟ್ಟಿದ್ದೀವಿ ಈ ತಟ್ಟೆಯಲ್ಲಿ. ನನ್ನ ಹಸ್ಬೆಂಡು ಮನೆ ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ, ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಹಾಕಿ ಹಾರ ಹಾಕಿ ಮತ್ತು ಕನಕಾಂಬ್ರ ಹೂವು ಕೂಡ ಹಾಕಿದ್ದೀವಿ. ಪೂಜೆ ಮಾಡ್ತಾ ಇದ್ದಂಗೆ ಬಲಗಡೆ ಪ್ರಸಾದ ಆಗಿದೆ. ಆಂಟಿರೆಲ್ಲ ಹಾಗೆ ಹೇಳ್ತಿದ್ರು, ಓ ಬಲಗಡೆ ಪ್ರಸಾದ ಆಯಿತು ಅಂತ ಅಂದ್ಬಿಟ್ಟು. ಈಗ ವಾಸ್ಕಲ್ಗೆ ಅಂದರೆ ಹೊಸ್ಲಿಗೆ ಕಾಯಿನ್ನ ಹೊಡಿತಾ ಇದ್ದಾರೆ ತಾತ. ಇದು ಮೇನ್ ಇಂಪಾರ್ಟೆಂಟ್. ಅಲ್ಲೂ ಕೂಡ ಹೊಡೆದಿದ್ರು ಕಾಯಿನ್ನ, ಇಲ್ಲೂ ಕೂಡ ಹೊಡಿತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ನಾನು ಕಳಶನ ಇಟ್ಕೊಂಡು ಸೇರಿದ್ಕೊಂಡು ಮನೆ ಒಳಗಡೆ ಗೃಹ ಪ್ರವೇಶ ಮಾಡಿದೆ. ಹಸ್ಬೆಂಡ್ ಮನೆ ದೇವ್ರ ಫೋಟೋ ಇಟ್ಕೊಂಡು ನನ್ನ ಹಿಂದೆನೇ ಬಂದರು. ಅಜ್ಜಿ ನವಧಾನ್ಯ ತಟ್ಟೆಗಳನ್ನ ಇಟ್ಕೊಂಡು ದೊಡ್ಡಮ್ಮ ಮತ್ತು ಆಂಟಿರು ತಲೆ ಮೇಲೆ ಗಂಗೆ ಹೊತ್ಕೊಂಡು ಹಿಂದೆನೇ ಬಂದರು. ಸೊ ಎರಡೂ ಮನೇಲೂ ಕೂಡ ಸೇಮ್ ಶಾಸ್ತ್ರನೇ ನಡೆದಿತ್ತು. ಅಫ್ಕೋರ್ಸ್ ಎಲ್ಲರ ಮನೆ ಗೃಹ ಪ್ರವೇಶದಲ್ಲೂ ಇದೇ ಥರ ಶಾಸ್ತ್ರಗಳು ನಡೆಯೋದು. ತುಂಬಾ ಚೆನ್ನಾಗಾಯಿತು. ಅದು ಎರಡೂ ಮನೇಲೂ ಒಂದೇ ಟೈಮಿಂಗ್ಸಲ್ಲಿ ನಾವು ಗೃಹ ಪ್ರವೇಶ ಮಾಡಬೇಕಿತ್ತು, ಎಲ್ಲ ಪೂಜೆಗಳನ್ನೂ ಮಾಡಬೇಕಿತ್ತು. ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಎರಡೂ ಮನೇಲೂ ಗಡಿಬಿಡಿ ಇಲ್ದೇ ತುಂಬಾ ಚೆನ್ನಾಗಿ ಪೂಜೆ ಆಯಿತು. ಈ ವಿಡಿಯೋ ನೋಡ್ತಿದ್ರಂತೂ ಎಡಿಟ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆಂದರೆ ಸೇರೋದ್ಕೊಂಡು ಮನೆ ಒಳಗಡೆ ಬಂದಿದ್ದೆಲ್ಲ ಫಸ್ಟ್ ಟೈಮ್ ನಾನು ಅದಂತ ವಿಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ರೆ ಸಖತ್ ಖುಷಿ ಆಗ್ತಾಯಿದೆ. ಒಂಥರ ಡ್ರೀಮಿ ಮೂಮೆಂಟ್ ಥರ ಅನಿಸ್ತಾ ಇದೆ. ಅದು ಹೇಳೋದಕ್ಕಾಗಲ್ಲ, ಫೀಲಿಂಗ್ ಅಷ್ಟು ಖುಷಿ ಆಗ್ತಾಯಿದೆ. ಇವಾಗ ನೋಡಿ ಎಲ್ಲನೂ ಗಂಗೆ ತಂದು ಮನೆ ಒಳಗಡೆ ಗೃಹ ಪ್ರವೇಶ ಎಲ್ಲ ಆದಾದ್ಮೇಲೆ ಈಗ ಹಾಲು ಕುಸೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಈಗ ಒಲೆ ಪೂಜೆನ ಮಾಡ್ಕೊಳ್ಬೇಕು. ಅದಕ್ಕೇನೆ ಇವಾಗ ಆಂಟಿ ಮತ್ತು ಅಜ್ಜಿರೆಲ್ಲರೂ ಇದ್ರು. ಸೊ ಅವರೇನೇನೆ ಮುಂದೆ ನಿಂತು ಪೂಜೆನ ಮಾಡಿಸ್ತಾ ಇದ್ದಾರೆ. ಮೊದಲಿಗೆ ಒಲೆ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೆಗಳನ್ನ ಸೌದೆಗಳನ್ನ ಅಪ್ಪ ಹಿಂದಿನ ದಿನನೇ ಅರೇಂಜ್ ಮಾಡಿಸಿ ಇಟ್ಟಿದ್ರು. ಅಮ್ಮ ಕೂಡ ಆಂಟಿರ ಕೈಲಿ ಮತ್ತು ಅಜ್ಜಿರ ಕೈಲಿ ಶನಿವಾರದ ನೈಟು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಆ ಇಟ್ಕೆಗಳನ್ನೆಲ್ಲ ಒಲೆ ರೀತಿ ಎರಡೂ ಮನೆಯಲ್ಲೂ ಜೋಡಿಸಿ ಅರ್ಶಿನ ಕುಂಕುಮ ಹೂವು ಮತ್ತು ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿಸಿ ಇಟ್ಟಿದ್ರು. ಸೊ ಬೆಳಗ್ಗೆನೇ ಹಾಲು ಕೂಸೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಪ್ರತಿಯೊಂದು ಮಾಡಿ ರೆಡಿ ಮಾಡಿದ್ರು. ಇದು ಪಾತ್ರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇದು ತಾಮ್ರದ ಪಾತ್ರೆ. ತಾಮ್ರದ ಪಾತ್ರೆಲೇನೆ ಹಾಲು ಕೂಸ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಸೊ ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ಹೋಗಿ ಇದು ತಾಮ್ರದ ಪಾತ್ರೆನ ತೊಗೊಂಬಂದಿದ್ರು. ಇದರಲ್ಲೇನೆ ಹಾಲು ಕೂಸ್ಬೇಕು ಅಂತ ಅಂದ್ಬಿಟ್ಟು ಎರಡೂ ಮನೆಗೂ ಸೇಮ್ ಒಂದೇ ಥರದ್ದು ಪಾತ್ರೆಗಳನ್ನ ತೊಗೊಂಬಂದಿದ್ರು. ಪಾತ್ರೆಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಾಲೆಲ್ಲ ಹಾಕ್ಬಿಟ್ಟು ಅದಕ್ಕೂ ಕೂಡ ಪೂಜೆನ ಮಾಡಬೇಕು. ಫೈನಲಿ ಪೂಜೆ ಎಲ್ಲ ಮಾಡಾದಾದ್ಮೇಲೆ ಕರ್ಪೂರನ 2 ಕರ್ಪೂರನ ತೊಗೊಂಡು ಅದನ್ನು ಹಚ್ಬಿಟ್ಟು ಆ ಒಲೆ ಒಳಗಡೆ ಹಾಕಬೇಕು. ಸೊ ಇಷ್ಟು ಶಾಸ್ತ್ರಗಳು ಎಷ್ಟು ಚೆನ್ನಾಗಾಯಿತು ಅಂತಂದರೆ ಎಲ್ಲನೂ ವಿಡಿಯೋ ನೋಡಬೇಕಾದ್ರೆ ಒಂದೊಂದು ಪೂಜೆನೂ ನೋಡಬೇಕಾದ್ರೆ ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲನೂ ತುಂಬಾ ಚೆನ್ನಾಗಾಯಿತು. ಈಗ ಇಲ್ಲೆಲ್ಲನೂ ಒಲೆ ಪೂಜೆ ಎಲ್ಲ ಮಾಡಿ ಇದೆಲ್ಲ ಹಾಲು ಕಾಯಬೇಕಾದ್ರೆ ಆಂಟಿ ಮತ್ತು ಅಜ್ಜಿರೆಲ್ಲರೂ ಕೂಡ ಅಲ್ಲಿಗೆ ಹೋದರು. ಅಂದರೆ ಅಕ್ಕನ ಮನೆಯಲ್ಲಿ ಒಲೆ ಪೂಜೆ ಎಲ್ಲ ಮಾಡಿಸಿ ಅಲ್ಲಿ ಹಾಲು ಕುಸೋದಕ್ಕೆ ಅಂತ ಅಂದ್ಬಿಟ್ಟು ಹೋದರು. ಅಂದರೆ ಇಲ್ಲಿ ಹಾಲು ಕುಕ್ಕೋದಕ್ಕೆ ಇನ್ನೂ ಟೈಮ್ ಬೇಕಲ್ಲ, ಅಷ್ಟರಲ್ಲಿ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಹೋದರು. ಅದಾದಮೇಲೆ ಅಮ್ಮ ಅಲ್ಲಿ ಪೂಜೆ ಎಲ್ಲ ಆದಾದಮೇಲೆ ಅಮ್ಮ ಈ ಕಡೆ ಬಂದರು ಇಲ್ಲಿ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಏಕೆಂದರೆ ಒಲೆಯಲ್ಲಿ ಅಲ್ವಾ ನಾವು ಹಾಲನ್ನ ಉಕ್ಕಿಸ್ತಾ ಇರೋದು. ಸೊ ಹಾಗಾಗಿ ಒಲೆ ಉರಿಸೋದು ಮೇನ್ ಆಗಿರುತ್ತೆ. ಅದು ಚೆನ್ನಾಗಿ ಉರಿತಾ ಇರಬೇಕು, ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಾವು ಹೇಗೆ ಉರಿಸ್ತೀವೋ ಹಾಲು ಅಷ್ಟೇ ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ಅದಕ್ಕೇನೆ ಅಮ್ಮನೂ ಕೂಡ ನೋಡ್ತಾಯಿದ್ರು. ಅದಾದಮೇಲೆ ಅಮ್ಮ ಅಲ್ಲಿ ಹೋದಾದ್ಮೇಲೆ ತಾತ ಕೂಡ ಬಂದು ನೋಡ್ತಾಯಿದ್ರು, ಆರೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಗಾಳಿನೆಲ್ಲನೂ ಬೀಸ್ತಾಯಿದ್ರು. ಆಮೇಲೆ ಅಮ್ಮ ಕೂಡ ಬಂದರು. ಅಮ್ಮ ಬಂದು ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಈಗ.
ಈ ಕಡೆ ಮಮ್ಮ ಇಲ್ಲಿ ಹಾಂ ಸರಿ ಇಲ್ಲಿ ಮಮ್ಮ ಅವಾಗಿಂದ ಅವಳು ಅದೇ ಇಟ್ಕೊಂಡ್ಬಿಟ್ಟಾಳೆ ದೇವ್ರ ಮೂಲೆ ಇಟ್ಕೊಂಡು ಅಷ್ಟ ಆಲೂಕಡೆ ದೇವ್ರ ಮೂಲೆ ಇಟ್ಕೊಂಡು ಎಲ್ಲಾನು ಉಳಿಸಿ ಹಾಲು ಚಲೋ ಐತೆ ನಮ್ಮ ಒಳಗೆ ಅದಕ್ಕೆ ಆರೋಗ್ಯ ಇದು ಸರಿ ಎರಡನೇ ಸರಿ ನೋಡಿ ದೇವ್ರ ಮೂಲೆ ಸುತ್ತು ಬಂದ್ಬಿಟ್ಟು ಈ ಸರಿ ಬಮ್ಮ ಅಷ್ಟೇ ಸುತ್ತು ಬಂದ್ಬಿಟ್ಟು ಇವಾಗ ಅನ್ಬೇಕು ನಮ್ಮ ಮಾಮ ಹೇಳ್ದಂಗೆ ಹೌದು ಚೆನ್ನಾಗಿ ಅಬೆ ಹೊಡಿತು ಈಗ ಕೊಡ್ತೀವೋ ಕಾವು ಕೊಡೋ ಥರ ಬಿಡು ಹಾಕುವ ಸಕ್ಕರೆ ಇವಾಗ 3 ಸರಿ ಕಾಯಿ ಸರಿ ಈಗ ಉತ್ತಾ 3 ಸರಿ ಉಪ್ಪು ಅಲ್ಲ ಸೊ ಹಾಲುಕ್ಕಿದ್ದೆಲ್ಲ ಆಯಿತು. ಎರಡೂ ಮನೇಲೂ ಕೂಡ ದೇವ್ ಮೂಲೆಯಲ್ಲೇ ಹಾಲುಕ್ಕಿದೆ. ಈಗ ಅಜ್ಜಿ ಮತ್ತು ಆಂಟಿರು ದೊಡ್ಡಮ್ಮ ಎಲ್ಲನೂ ಅಲ್ಲಿ ಒಲೆ ಪೂಜೆ ಎಲ್ಲ ಮಾಡೋದಕ್ಕೆ ಮತ್ತು ಹಾಲು ಕಸೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಅಲ್ಲಿದ್ದರು. ಹಾಲುಕ್ಬೇಕಾದ್ರೂ ಕೂಡ ಅಲ್ಲಿ ನೋಡ್ತಾಯಿದ್ರು. ಇಲ್ಲೆಲ್ಲ ನಾನು ಅಪ್ಪ ತಾತ ಅಮ್ಮ ನಾವೆಲ್ಲನೂ ಕೂಡ ನನ್ನ ಹಸ್ಬೆಂಡ್ ಎಲ್ಲನೂ ಇಲ್ಲಿದ್ವಿ. ನಾವಿಲ್ಲ ಹಾಲುಕ್ಕದನ್ನೆಲ್ಲ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಫೋಟೋಗಳನ್ನ ತೊಗೊಳ್ತಾ ಇದ್ವಿ. ಆಂಟಿರೆಲ್ಲನೂ ಕೂಡ ಅಕ್ಕನ ಮನೇಲಿದ್ದರು. ಸೊ ಅವರೆಲ್ಲ ಕೂಡ ಇವಾಗ ಬಂದು ಎಲ್ಲುಕ್ತು ಏನು ಅಂತೆಲ್ಲ ಕೇಳಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಈಗ ಫೋಟೋನ ತೊಗೊಳ್ತಾ ಇದ್ದೀವಿ. ಇದೆಲ್ಲ ಆದಾದಮೇಲೆ ಅಕ್ಕನ ಮನೆಯಲ್ಲೂ ಕೂಡ ಹಾಲು ಕಸಿದ್ರಲ್ಲ, ಸೊ ಅದನ್ನು ಕೂಡ ಅವರು ಕೂಡ ಅಲ್ಲಿ ವಿಡಿಯೋನ ಮಾಡಿದರು. ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನೋಡಿ. ಇಲ್ಲೂ ಕೂಡ ಸೇಮ್ ಒಲೆ ಪೂಜೆನ ಮಾಡಿಸ್ತಾ ಇದ್ದಾರೆ. ದೊಡ್ಡಮ್ಮ ಅಜ್ಜಿ ಆಂಟಿಯವರೆಲ್ಲರೂ ಮುಂದೆ ನಿಂತ್ಕೊಂಡು ಪೂಜೆನ ಮಾಡಿಸ್ತಾ ಇದ್ದಾರೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಾಗಿದೆ ನೋಡಿ. ಈಗ ಮಂಗಳಾರತಿನ ಬೆಳಗ್ಗೆ ಇದಾದಮೇಲೆ ಕರ್ಪೂರನ ಹಾಕ್ತಾರೆ ಒಲೆಗೆ. ಇದೆಲ್ಲ ಆದಾದಮೇಲೆ ಹಾಲು ಉಪ್ಪಿಟ್ಟು ಬರುತ್ತೆ. ಪಾತ್ರೆ ನೋಡಿ ಸೇಮ್ ಎರಡೂ ಮನೇಲೂ ನಮ್ಮ ಮನೇಲಿ ಯಾವ ರೀತಿ ಪಾತ್ರೆನ ತೊಗೊಂಬಂದಿದ್ದಾರೆ ಹಾಲು ಕುಸೋದಕ್ಕೆ ತಾಮ್ರದ ಪಾತ್ರೆ, ಇಲ್ಲೂ ಕೂಡ ಅದೇ ಥರನೇ ಇದೆ. ಆ ಪಾತ್ರೆನೇ ಎಷ್ಟು ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ. ಅಪ್ಪ ಅಮ್ಮಂಗಂತೂ ತಾಮ್ರದ ಪಾತ್ರೆಯಲ್ಲೇ ಹಾಲು ಕುಸ್ಬೇಕು, ಸ್ಟೀಲ್ ಪಾತ್ರೆಯಲ್ಲಿ ಉಕ್ಕಿಸೋದಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಯಾಕಂದರೆ ಸ್ಟೀಲ್ ಪಾತ್ರೆಗಳು ಅಷ್ಟೇ ಹೊಸ ಪಾತ್ರೆಗಳೆಲ್ಲನೂ ಇದ್ದವು ಮನೇಲಿ, ಬಟ್ ಅವ್ರಿಗೆ ಅದರಲ್ಲಿ ಉಕ್ಕಿಸೋದಕ್ಕೆ ಇಷ್ಟ ಇರಲಿಲ್ಲ. ತಾಮ್ರದ ಪಾತ್ರೆಯಲ್ಲೇ ಉಕ್ಕಿಸ್ಬೇಕು ಅಂತ ಅಂದ್ಬಿಟ್ಟು ನೋಡಿ ದೇವ್ ಮೂಲೆಯಲ್ಲೇ ಉಪ್ಪಿಟ್ಟು ಬಂತು. ಈ ಹಾಲು ಉಕ್ಕೋದು ನೋಡ್ತಾ ಇದ್ರೇ ತುಂಬಾ ಖುಷಿಯಾಗುತ್ತೆ, ಸಖತ್ ಖುಷಿಯಾಗುತ್ತೆ ನೋಡಿ. ನವಧಾನ್ಯಗಳೆಲ್ಲನೂ ಜೋಡಿಸಿರೋದು ಇದೆಲ್ಲ ಎರಡೂ ಮನೇಲೂ ಕೂಡ ಜೋಡಿಸಿದ್ದೀವಿ. ಹಿಂದಿನ ದಿನವೇ ಎಲ್ಲನೂ ಜೋಡಿಸಿ ಇಟ್ಟಿದ್ದೋ ನೋಡಿ. ಬಿನ್ಗೆಗಳೆಲ್ಲನೂ ಗಂಗೆ ತೊಗೊಂಬಂದಿದ್ವಲ್ಲ ಅದನ್ನು ಕೂಡ ಎರಡೂ ಮನೇಲೂ ಅಡುಗೆ ಮನೇಲಿ ಇಡ್ಸಿದ್ದೀವಿ. ಸೊ ಯಾರೆಲ್ಲ ಇದ್ದರೂ ಹಾಲು ಕುಸ್ಬೇಕಾದ್ರೆ ಅಂತಂದ್ಬಿಟ್ಟು ನೀಟಾಗಿ ವಿಡಿಯೋನ ಮಾಡಿದ್ದಾರೆ. ಹಾಲು ಕಸಿದ್ದೆಲ್ಲ ಆಯಿತು. ಎರಡೂ ಮನೇಲೂ ಕೂಡ ಒಳ್ಳೆ ಟೈಮಲ್ಲಿ ಪೂಜೆಗಳಂತೂ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆನೇ ಯಾವುದೇ ಗಡಿಬಿಡಿ ಇಲ್ದೇ ಆರಾಮಾಗಿ ಎರಡೂ ಮನೇಲೂ ಕೂಡ ಪೂಜೆಗಳನ್ನ ಮಾಡಿದ್ವಿ. ಎರಡೂ ಮನೇಲೂ ಕೂಡ ಹಾಲು ದೇವ್ ಮೂಲೆಯಲ್ಲೇ ಉಪ್ಪಿಟ್ಟು ಬಂತು. ಅದೆಲ್ಲ ಆದಾದ್ಮೇಲೆ ಹಾಲನ್ನ ಎಲ್ರಿಗೂ ಕೊಟ್ವಿ, ಎಲ್ಲರೂ ಕೂಡ ಕುಡಿದ್ರು. ಇದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಮನೆಯವರೆಲ್ಲರೂ ಕೂಡ. ಇದೆಲ್ಲ ಆದಾದಮೇಲೆ ಬ್ರೇಕ್ಫಾಸ್ಟ್ ಟೈಮಿಗೆ ಬ್ರೇಕ್ಫಾಸ್ಟ್ ಕೂಡ ಬಂತು. ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಹೋದ್ವಿ. ಬ್ರೇಕ್ಫಾಸ್ಟಿಗೆ ಟೊಮೊಟೊ ಬಾತ್, ಚಟ್ನಿ ಮತ್ತು ವಡೆ 3 ಮಾಡಿಸಿದ್ದು. ಅದು ಕೂಡ ನಾನು ವಿಡಿಯೋ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ಏನೇನೆಲ್ಲ ಊಟಗಳನ್ನ ಮಾಡಿಸಿದ್ದೀವಿ ಅಂತ ಅಂದ್ಬಿಟ್ಟು ಈ ಫಂಕ್ಷನಲ್ಲಿ ನಾನು ಮಾಡಿಕೊಂಡೇ ಇಲ್ಲ. ಯಾಕೆಂದರೆ ವ್ಲಾಗೆಲ್ಲ ಮಾಡಿ ನಮಗೆ ರೂಢಿ ಇಲ್ವಲ್ಲ. ಸೊ ಇದೆಲ್ಲ ಹೊಸದಾಗಿರೋದ್ರಿಂದ ಅದೆಲ್ಲ ವೀಡಿಯೋಸ್ನ ನಾನು ಮಾಡಿಕೊಂಡೇ ಇಲ್ಲ. ಅದೆಲ್ಲ ಅದಾದಮೇಲೆ ಎಲ್ರಿಗೂ ಟಿಫನ್ನ ನಾವೇ ಬಡಿಸಿದ್ವಿ. ಯಾಕೆಂದರೆ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಜನ ಇರ್ತಾರಲ್ವ, ಸೊ ಹಾಗಾಗಿ ನಾವು ಬಡಿಸೋರಿಗೆ ಯಾರಿಗೂ ಹೇಳಿರಲಿಲ್ಲ, ನಾವೇ ಬಡಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ವಡೆ ಆಗ್ಬೋದು,
ಟೊಮೊಟೊ ಬಾತ್ ಆಗ್ಬೋದು ಎಲ್ಲ ಸಕ್ಕತ್ತಾಗಿತ್ತು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆ ಅಪ್ಪ ಅಮ್ಮಂಗಂತೂ ತುಂಬಾ ಖುಷಿ ಆಯಿತು. ಏಕೆಂದರೆ ಅವ್ರು ಊಟದ ವಿಷಯದಲ್ಲಂತೂ ಕಾಂಪ್ರಮೈಸೇ ಆಗಲ್ಲ. ಈ ಫಂಕ್ಷನ್ ಅಂತ ಎಲ್ಲನೂ ಬಂದಾಗ ಅವರು ಊಟ ಅಂತೂ ಬೆಸ್ಟಾಗಿರಲೇಬೇಕು. ಒಳ್ಳೆ ಊಟನ ಒಳ್ಳೆಯವ್ರ ಹತ್ರ ನೋಡಿ ಮಾಡಿಸ್ತಾರೆ. ಸೊ ಅದೇ ಥರ ಈ ಫಂಕ್ಷನಲ್ಲಂತೂ ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಊಟ ತಿಂಡಿನ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ನಾನು ಸಂಡೇ ವ್ಲಾಗ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಅದನ್ನೇ ಕೂಡ ನಾನು ಸ್ಟಾರ್ಟಿಂಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬಟ್ ವಿಡಿಯೋ ಲೆಂತಿ ಆಗ್ತಿರೋದ್ರಿಂದ ಇನ್ನೂ ವೀಡಿಯೋಸ್ ತುಂಬಾ ಇದೆ. ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಕಂಪ್ಲೀಟಾಗಿ ಸಂಡೇ ಮಾರ್ನಿಂಗಿಂದ ನೈಟ್ವರೆಗೂ ಹೇಗೆಲ್ಲ ಇತ್ತು ಮತ್ತು ಯಾರೆಲ್ಲ ಗೆಸ್ಟ್ ಬಂದರು ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವ್ಲಾಗು, ಯಾರೂ ಮಿಸ್ ಮಾಡ್ಕೋಬೇಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.